ಹಲೋ ಎವ್ರಿವನ್, ನಿಮ್ಮ ಹತ್ರ ಜಸ್ಟ್ 20 ಮಿನಿಟ್ಸ್ ಟೈಮ್ ಇದ್ರೆ ಸಾಕು, ಈ ತರ ಸೂಪರ್ ಟೇಸ್ಟಿ ಆಗಿರೋ ಬಿಸಿ ಬಿಸಿ ಆಗಿರೋ ಟೊಮೊಟೊ ಬಾತ್ನ ತುಂಬಾ ಈಸಿಯಾಗಿ ಕುಕ್ ಆಗಿ ಮಾಡ್ಕೋಬಹುದು. ನಾನಿವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, 1 ಸ್ಪೂನ್ ಧನಿಯಾ ಕಾಳು ತಗೊಂಡಿದ್ದೀನಿ, ಹಸಿ ಧನಿಯಾ ಕಾಳು, 3 ಬ್ಯಾಡಗೆ ಮೆಣಸಿನ್ಕಾಯಿ, 4 ಹಸಿಮೆಣಸಿನ್ಕಾಯಿ, 2 ಹಚ್ಚಿಟ್ಟಿರೋ ಟೊಮೊಟೊ, ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ಮತ್ತೆ ನಾನು 3 ಹಣ್ಣಾಗಿರೋ ಟೊಮೊಟೊ ತಗೊಂಡಿದ್ದೀನಿ. ಆ ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಿದ್ದೀನಿ. ಟೊಮೊಟೊ ಬಾತ್ ಆಗಿರೋದ್ರಿಂದ ಟೊಮೊಟೊ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಫ್ಲೇವರು. ಅದಕ್ಕೋಸ್ಕರ ನಾನು ಇಲ್ಲಿ 3 ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ತಿದ್ದೀನಿ. ಹಾಗೆ ನಾನು ಇಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಕೂಡ ತಗೊಂಡಿದ್ದೀನಿ. ಮತ್ತೆ 2 ಈರುಳ್ಳಿ ತಗೊಂಡು ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನೊಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಆಯಿಲ್ ಹಾಕಿ, ಆಯಿಲ್ ಚೆನ್ನಾಗಿ ಬಿಸಿ ಆದ್ಮೇಲೆ ನಾನೇನು ಡ್ರೈ ಸ್ಪೈಸಸ್ ತಗೊಂಡಿದ್ದೆ ಅದನ್ನ ಆ್ಯಡ್ ಮಾಡ್ತಿದ್ದೀನಿ. ನಿಮ್ಗೆ ಗೋಡಂಬಿ ಇಷ್ಟ ಇಲ್ಲ ಅಂದ್ರೆ ಆ್ಯಡ್ ಮಾಡ್ಕೋಬೇಡಿ. ಯೂಶ್ವಲಿ ನಮ್ಮನೆ ಗೋಡಂಬಿ ಎಲ್ಲರೂ ತಿನ್ನೋದ್ರಿಂದ ನಾನು ಗೋಡಂಬಿನ ಯೂಸ್ ಮಾಡ್ತಿದ್ದೀನಿ. ಹಾಗೆ ನಾನು ಇಲ್ಲಿ ಏನು ಪುದೀನ ಸೊಪ್ಪು ಇಟ್ಕೊಂಡಿದ್ದೆ ಆ ಪುದೀನ ಸೊಪ್ಪನ್ನ ಕೂಡ ನಾನು ಇವಾಗ ಈ ಫ್ರೈಗೆ ಆ್ಯಡ್ ಮಾಡ್ತಿದ್ದೀನಿ. ಆ ಪುದೀನ ಸೊಪ್ಪು ಫ್ಲೇವರು ತುಂಬಾ ರುಚಿ ಕೊಡುತ್ತೆ ಟೊಮೊಟೊ ಬಾತ್ಗೆ. ಹಾಗೆ ನಾನು ಏನು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆನಿಯನ್ ಕೂಡ ಸೇರಿಸ್ತಿದ್ದೀನಿ. ಆನಿಯನ್ನು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ನಾವು ಅದನ್ನ ಫ್ರೈ ಮಾಡಬೇಕು. ಆಮೇಲೆ ನಾವು ಏನು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ವಿ ಆ ಟೊಮೊಟೊ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಅದನ್ನ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕೂಡ ಆಯಿಲಲ್ಲಿ ಫ್ರೈ ಮಾಡಬೇಕು. ಹಾಗೆ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಆ ಪೇಸ್ಟ್ನ ಕೂಡ ನಾನು ಇವಾಗ ಕುಕ್ಕರ್ಗೆ ಆ್ಯಡ್ ಮಾಡ್ತಿದ್ದೀನಿ. ಅದನ್ನ ಚೆನ್ನಾಗಿ ಆಯಿಲ್ ಬಿಟ್ಕೊಳ್ಳೋ ಥರ ಫ್ರೈ ಮಾಡಬೇಕು. ಹಾಗೆ ನಾನು ಇಲ್ಲಿ ಹಸಿ ಬಟಾಣಿ ತಗೊಂಡಿದ್ದೀನಿ. ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಅಂತ ಹೇಳಿದ್ರೆ ನೀವು ಒಣಗಿರೋ ಬಟಾಣಿನೂ ನೆನೆಸ್ಬಿಟ್ಟು ಮಾರ್ನಿಂಗು ಯೂಸ್ ಮಾಡ್ಕೋಬಹುದು. ಸ್ವಲ್ಪ ಟೇಸ್ಟಿಗೆ ತಕ್ಕಂತೆ ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಆಯಿಲ್ ಬಿಟ್ಕೊಳ್ಳೋ ಥರ ಫ್ರೈ ಮಾಡ್ತಾ ಇದ್ದೀನಿ. ಈಗ ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಕೂಡ ಚೆನ್ನಾಗಿ ಆಯಿಲ್ ಬಿಟ್ಕೊಳ್ಳೋ ಥರ ಫ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1.5 ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. 1.5 ಗ್ಲಾಸ್ ಅಕ್ಕಿಗೆ ನಾನು 3 ಗ್ಲಾಸ್ ನೀರನ್ನ ಯೂಸ್ ಮಾಡ್ತೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅದ್ರ ಮೇಲೆ ನೀವು ಅದನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಇವಾಗ ಇಲ್ಲಿ 3 ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ತಿದ್ದೀನಿ. ನೀರನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಿಮಗೆ ಸಾಲ್ಟ್ ಎಷ್ಟು ಬೇಕೋ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು 2 ವಿಷಲ್ನ ಕೂಗಿಸ್ತಿದ್ದೀನಿ. 2 ವಿಷಲ್ ಆದಮೇಲೆ ಸೂಪರ್ ಟೇಸ್ಟಿ ಆಗಿರೋ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ಇದನ್ನ ನೀವು ಬ್ರೇಕ್ಫಾಸ್ಟ್ಗೆ ಲಂಚ್ಗೂ ಕೂಡ ತೊಗೊಂಡು ಹೋಗ್ಬೋದು. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಪೇಜ್ನ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.